ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ರೈತ ಕವಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರ ಜನ್ಮದಿನದ ಪ್ರಯುಕ್ತ ಕವಿಗೋಷ್ಠಿ, ಕರೋಕೆ ಗಾಯನ, ನೃತ್ಯ, ನಾಟಕ ಪ್ರದರ್ಶನ ನಡೆಯಿತು. ಬೆಂಗಳೂರಿನ ಬಸವೇಶ್ವರ ನಗರದ ಸಾಹಿತ್ಯ ಆಡಿಟೋರಿಯಂನಲ್ಲಿ ವಿಶ್ವಕರ್ಮ ಕಲಾ ತಂಡ, ಶಿಡ್ಲಘಟ್ಟ ಮತ್ತು ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ ಸಹಯೋಗದಲ್ಲಿ ಕಲ್ಪತರು ನಾಡು ತಿಪಟೂರಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ರೈತ ಕವಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರ 54ನೇ ಜನ್ಮ ದಿನಾಚರಣೆ ಕವಿಗೋಷ್ಠಿ, ಕರೋಕೆ ಗಾಯನ, ನೃತ್ಯ, ನಾಟಕ ಪ್ರದರ್ಶನಗಳನ್ನು ಖ್ಯಾತ ನಟರು, ಸಂಗೀತ ನಿರ್ದೇಶಕರು ಆದ ಶಶಿಧರ್ ಕೋಟೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಭಾಷಣದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರುವ ಗ್ರಾಮೀಣ ಸೊಗಡಿನ ರೈತ ಕವಿಯ ಹುಟ್ಟುಹಬ್ಬದಲ್ಲಿ ಇಂತಹ ಸಮಾರಂಭವನ್ನು ಗ್ರಾಮೀಣ ಪ್ರತಿಭೆಗಳು ಮುಂದೆ ಬಂದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಇಂತಹ ಸಮಾರಂಭಗಳು ಭದ್ರ ಬುನಾದಿ ಎಂದು ಸಮಾರಂಭದಲ್ಲಿ ಕನ್ನಡ ಹಾಡುಗಳನ್ನು ಹಾಡುತ್ತಾ ಕುಣಿಯುತ್ತಾ ಕುಪ್ಪಳಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ರೈತ ಕವಿ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರು ಮಾತನಾಡಿ, ರೈತರೇ ಈ ಜಗದ ಜೀವಾಳ, ನಮಗೆಲ್ಲ ಅನ್ನ ನೀಡುವ ಪುಣ್ಯಾತ್ಮರು. ಅವರನ್ನು ಮರೆತರೆ ನಾವೆಲ್ಲ ಮಣ್ಣು ತಿನ್ನಬೇಕಾಗುತ್ತದೆ. ಅನ್ನದಾತೋ ಸುಖಿನೋ ಭವ, ಸರ್ವೇ ಜನೋ ಸುಖಿನೋ ಭವಂತು ಎಂದರು. ಕೇಕ್ ಕತ್ತರಿಸುವ ಮೂಲಕ ರೈತ ಕವಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರ 54ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಿರ್ದೇಶಕರಾದ ಭಾರತೇಶ್, ಸಂಗೀತ ನಿರ್ದೇಶಕರಾದ ರಾಮಶೇಷ್, ಖ್ಯಾತ ಗಾಯಕಿ ರೂಪಶ್ರೀ, ಸಮಾಜ ಸೇವಕರಾದ BSNL ಶ್ರೀಧರ್, ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್, ಶುಭಾ ವಿಶ್ವಕರ್ಮ, ಹವ್ಯಾಸ ಲೇಖಕರು ಆದ ಸತೀಶ್ ಮುಳ್ಳೂರ್, ಗಾಯಕರಾದ ನಾಗಮಣಿ, ಲಕ್ಷ್ಮೀ ಪತ್ತಾರ್, ವಿಶ್ವಕರ್ಮ ಕಾರ್ಯಕ್ರಮದ ಆಯೋಜಕರಾದ ಶಿಡ್ಲಘಟ್ಟ ಶ್ರೀನಿವಾಸ್, ಸಮಾಜ ಸೇವಕರಾದ ಕೆ ಮುನೀಶ್ ಸ್ವಾಮಿ, ಶೆಟ್ಟಿಹಳ್ಳಿ ನಾಗರಾಜ್, ಬಿಜೇಂದ್ರ ಕುಮಾರ್, ರಂಗಪ್ಪ, ಲಿಂಗರಾಜು, ಕಲಾವಿದರಾದ ನಾಗಲಾಂಬಿಕಾ, ಮೀನಾ, ರಾಜೇಶ್ವರಿ ಹಾಗೂ ರಂಗಭೂಮಿ ನಟ ನಟಿಯರು, ಸಾಹಿತ್ಯ ಕಲಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗಿಡಕ್ಕೆ ನೀರನ್ನು ಹಾಕುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಯಾಕೆಂದ್ರೆ ನಾನೆಲ್ಲರೂ ಚೆನ್ನಾಗಿ ಓದವ್ರೆ,
ಒಬ್ಬಳೆ ಮಗಳು ಅಂತ ಹೇಳಿದ್ರು. ಅವನ್ನ ಮೈಸೂರು ಮಹಾರಾಣಿ ಕಾಲೇಜಿಗೆ ಸೇರಿಸಿತ್ತು. ನೋಡಿ, ಪುಣ್ಯ ಅಲ್ವಾ? ಹಾ, ಪುಣ್ಯ ಅಲ್ವಾ? ಅಕ್ಕಳಪ್ಪ, ನನ್ನೆಂಟು ಬಗ್ಗೆ ಇವ್ರು ಪುಣ್ಯ ಅಂತಾರೆ. ಯಾವ ನೋಡಿರಪ್ಪ ನನ್ನೆಂಟು ಪುಣ್ಯ ಏನಂತ ಸರಪ್ಪ. ಓ ಹಿಂಗೆ ಲೆಕ್ಕಾಚಾರ. ಅದಕ್ಕೆಲ್ಲ ಗೌಡ್ರೆ ನಾನು ಹೇಳಿದ್ದು, ನಿಮ್ಮ ಪುಣ್ಯ ಅಂತವ್ರು ಸಿಕ್ಕಿರೋದು ಅಂತ ನಾನೇ ನೋಡಿದೆ ನಿಮ್ಮ ಈಗ ಬಂದಲ್ಲ ಅಡ್ಡಿ ತಪ್ಪದೆ ಒಳಗಡೆ ಕಳ್ಸುತ್ತಲ್ಲ ಪುಣ್ಯ ಅಂದಲ್ಲ. ನನ್ನೆಂಟು ಪುಣ್ಯ ಅಲ್ಲಪ್ಪೋ, ಸಜ್ಜನ ಜೀವ ಉಳ್ಕೋತು. ಅವಳ ಹೆಸರು ಆಶಾ, ನೀ ನೋಡಿ ಪುಣ್ಯ ಅಂತಿದ್ದಿ. ಅಲ್ಲ, ನಿಮಗೆ ಪುಣ್ಯ ಬರುತ್ತೆ ಗೌಡ್ರೆ. ನೋ ಹಂಗಂದ್ರ ತಾಯಿ ಸಿಕ್ಕಿರೋದು ನಿಮಗೆ ಪುಣ್ಯ ಅಂತ ಹೇಳಿದ್ದು ಗೌಡ್ರೆ. ಖಂಡಿತ. ಈಗ ಅದಿಲ್ಲ, ಚುನಾವಣೆಯಲ್ಲಿ ಒಳ್ಳೆ ಯೋಗ ಇದೆ, ಎಲ್ಲ ಆಶೀರ್ವಾದ ಮಾಡಿದ್ದೀನಿ. ನಾನು ಸಾಹಿತ್ಯ ಹೇಳ್ತೀನಿ, ನೀವು ಏನು ಓದ್ಬೇಕು ಬರಿಬೇಕು ಅಂತಾನೆ ಇಲ್ಲ, ಹೇಳಿರಲ್ಲ ಎಪ್ಪೆಟ್ಟು ಅಂತ. ಇಡೀ ಹಿಡಿದ್ರೆ ಎಪ್ಪೆಟ್ಟುನಿಗೆ ಎಲ್ಲ ಈಗ ಎಪ್ಪೆಟ್ಟು ಇದ್ರೆ ನಡೆಯೋದು. ಎಂತ ಸಿಗ್ನೇಚರ್ ಆದ್ರೆ ಇಂಗ್ಲಿಷ್ನವರು ನನಗೆ ಎಣ್ಣೆ ಬರೋದು ಓಕೆ ಸರಿ, ಓಕೆ ಸರಿ, ಓಕೆ ಸರಿ ಎಲ್ಲ ಏನಂತ ತಿಳ್ಕೊಂತಾರೆ ಗೊತ್ತಾ? ಯಪ್ಪ ಪಟೇಲ ಎಪ್ಪೆ ಶರ್ಮನು ಬಾರಿದಂದ್ರೆ ಏನಂತೆ ಗೊತ್ತಾ? ಹೆಂಗೆ ಓಕೆ ಸರಿ, ಓಕೆ ಸರಿ ಅಂತ ಬಾರಿ ಹೇಳ್ತಾರಂದ್ರೆ ಅದೇನು ಇಂಗ್ಲಿಷ್ ಕಲ್ತ್ಬಿಟ್ಟು ನನಗೆ ಇಂಗ್ಲಿಷ್ ಬರೋಲ್ಲ. ಈಗ ನಿಮ್ ಘನಕಾರ್ಯಗಳೆಲ್ಲ ಬೇಡ, ಈ ಅಪ್ಪನ ಜೊತೆಗೆ ಇಟ್ಕೊಂಡ್ರಿ. ಜೊತೆಗೆ ಇವ್ನ ಒಂದು ಕೆಲಸ ಕೊಟ್ಟು ಇಟ್ಕೊಂಡ್ರಿ. ಏನಪ್ಪ ಏನಪ್ಪ ನಿನ್ನ ಹೆಸರು? ಏನು ಡಬ್ಬ ಡಬಲ್ ಡಿಗ್ರಿ, ಎರಡು ಡಿಗ್ರಿ ಮಾಡಿವ್ರೆ. 2 MA ಮಾಡೋವಂತ ನೋಡಿ. 2 MA ತಗೊಂಡು ನಾನೇನು ಮಾಡಲಿ? ನಮ್ಮಮ್ಮ ಒಂದು, ನನ್ನ ಹೆಣ್ಣು ಒಂದು. ನಾನು ನೀವು ಫೋನ್ ನಂಗಿಲ್ವ್ರ? ಅಲ್ಲಪ್ಪ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀರ ಹೋಗು. ಮತ್ತೆ 2 MA ತಗೊಂಡು ನಾನೊಂದು, ನಮ್ಮಗೊಂದು ಬಿಟ್ಬಿಟ್ಟು ನನ್ನ ಹೆಣ್ಣು ಬಿಟ್ಬಿಟ್ರೆ ಅವ್ರು ನಮ್ಮ ಮನೆಯನ್ನೆಲ್ಲ ನಾನು ಬಿಟ್ಟಿಲ್ಲ. ಅಲ್ಲ ಗೌಡ್ರೆ, ಎಮ್ಮೆನೂ ನೋಡ್ಕೊಳುತ್ತೆ. ನಿಮ್ಮ ಚುನಾವಣೆಗೂ ಬೇಕಾಗುತ್ತೆ ಹುಡುಗ, ಒಳ್ಳೆ ಹುಡುಗ. ಮುಂದೆ MLA ಆಗಿ ಎಲ್ಲ ಮೈಕಡೆ ಇರುತ್ತೆ. ಏನಪ್ಪ ನಿನ್ನ ಹೆಸರು? ರಾಜ್ಕುಮಾರ. ಏನಪ್ಪ ನಿನ್ನ ಹೆಸರು? ಕೃಷ್ಣ. ಓಹೋ ಗೋಪಿಲೋಲ ಕೃಷ್ಣ. ಅದೆಲ್ಲ ಇಲ್ಲ, ಬರೀ ಕೃಷ್ಣ. ಕೃಷ್ಣನ ಇಲ್ಲ ಮಾಡೋಣ. ಈ ಜೀವಕ್ಕೆ, ಈ ಬಡಪಾತಿಗೆ, ಈ ಬೆಂಗಳೂರಿನಲ್ಲಿದ್ದ ಕಷ್ಟ ಬ್ಯಾಗ್ ನೆಟ್ಟಿದೋ ಅಷ್ಟು ಒಂದು ಕೆಲಸ ಆಗಲಿಲ್ಲ. 15 ದಿವಸ ಆಯ್ತು ಊಟ ಒಟ್ಟೆ ಒಪ್ಪಿಗೆ ಯೋಚನೆ ಮಾಡಬೇಡ, ನೀನು ಒಬ್ಬನೇ ಅಲ್ಲ. ಏನು ಬಿಡು, ಒಂದು ಕೆಲಸ ಕೊಡ್ಸಿ ಅಷ್ಟೇ ಸಾಕು. ಖಂಡಿತ ಕೊಡಿಸೋಣ. ಅದಂತ ಹೇಳಿ ನಿನ್ನ ಆರೋಗ್ಯ ಕಳ್ಕೊಂಡು ಜೀವ ಕಳ್ಕೊಂಡ್ರೆ ವೆಹಿಕಲ್ಸ್ ಓಡಾಡ್ತಿರ್ತವಪ್ಪ. ಜೀವ ಹೋದ್ರೆ ಕೆಲಸ ಬರ್ತದ? ಘಟ್ಟ ಬಂದಿದ್ರೆ ಮಠ ಕಟ್ಬೋದು. ಇವತ್ತು ಕರ್ನಾಟಕದಲ್ಲಿ ನೀನು ಒಬ್ಬರ ಪರಿಸ್ಥಿತಿ ಅಲ್ಲ. ಇವತ್ತು ಸಾಕಷ್ಟು ಜನ MA ಗ್ರಾಜುಯೇಟ್ಸ್ ಇದ್ದಾರೆ, MSc ಗ್ರಾಜುಯೇಟ್ಸ್ ಇದ್ದಾರೆ, ಬೇಕಾದಷ್ಟು ಇದ್ದಾರೆ. ಆದರೆ ಕನ್ನಡಿಗರಿಗೆ ಕೆಲಸ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಹೆಲ್ಪಿಂಗ್ ನೇಚರ್ಸ್ ಇಲ್ಲ. ಬೇರೆಯವ್ರಿಗೆ ನಾವು ಬೇಗ ಮಾರೋಗ್ತೀವಿ, ಹಾಗಾಗಿ ನಮ್ಮನ್ನು ಆಚೆಗೆ ಹಾಕ್ತಾರೆ. ಅದು ಇಂಥ ಬೆಂಗಳೂರು ಸಿಟಿ, ಮೆಟ್ರೋಪಾಲಿಟನ್ ಸಿಟಿನಲ್ಲಿ ನೀನು ಯಾರು ಅಂತಲೇ ಕೇಳಲ್ಲ. ಬಿದ್ದಲ್ಲ, ನೀನು ಸತ್ತೋದ್ರು ಯಾರು ಅಂತ ಕೇಳಲ್ಲ. ಹಾಗಾಗಿ ಫಸ್ಟ್ ನಾವು ಹೊಟ್ಟೆಗೆ ಇದು ಮಾಡ್ಕೋಬೇಕು. ಬಾ ಹೊಟ್ಟೆಗೆ ತಿನ್ನುವಂತೆ ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ನಿನಗೆ ಕೆಲಸ ಕೊಡಿಸ್ತೀನಿ, ಗಿರಿಗೌಡರು ಅಂತ ಇದ್ದಾರೆ. ಅವ್ರಿಗೆ ಹೇಳಿ ನೀನು ಒಳ್ಳೆ ಕೆಲಸ ಕೊಡಿಸ್ತೀನಿ, ನಾನು ಈಗಲೇ ಫೋನ್ ಮಾಡ್ತೀನಿ, ಬಾ ಏನಾದ್ರು ಹೊಟ್ಟೆಗೆ ತಿನ್ನುವಂತೆ. ನನ್ನ ಪುಣ್ಯ ಅಲ್ಲ, ನಮ್ಮ ಕರ್ತವ್ಯ ಮಾಡೋಣ. ಎಲ್ಲರೂ ಕೈ ಜೋಡಿಸ್ಬೇಕು. ಹನಿ ಕೂಡಿದ್ರೆ ಹಳ್ಳ. ನಾವು ಒಗ್ಗಟ್ಟು ಒಂದು ಕಡ್ಡಿ ಇದ್ರೆ ಎಲ್ಲ ಮುರಿದಾಗ್ತಾರೆ. ಅದೇ ಹೊರೆಯಾಗಿರ್ಬೇಕು. ಎಲ್ಲರೂ ಹೊರೆಯಾಗಿದ್ರೆ ಯಾರು ಹೊರಿಲಿಕ್ಕಾಗಲ್ಲ, ಆನೆ ಬಲ ಬರುತ್ತೆ. ಹಾಗಾಗಿ ನಾವು ಗಟ್ಟಿ ಎಷ್ಟಾಗಿರ್ತೀವೋ ಕರ್ನಾಟಕದವರು ವಿಶಾಲ ಹೃದಯದವರು. ಆದರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಸೇರಬೇಕು. ಇವತ್ತು ಬರೀ ಕನ್ನಡ ಉಳಿಸ್ಕೊಳ್ಳೋದಲ್ಲ, ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಂಥ ಪರಿಸ್ಥಿತಿ ಬಂದಿದ್ದೀವಿ. ಹಾಗಾಗಿ ನಾವೆಲ್ಲರೂ ನೋಡಿ ಇವತ್ತು ಏನು ಒಳ್ಳೆ ಮನಸ್ಸುಗಳು ಸೇರಿದವೆ, ಇಂಥ ಮನಸ್ಸುಗಳನ್ನು ನಾವು ಸೇರಿಸಕ್ಕೆ ಇದು ಮಾಡಬೇಕು. ಮನಸ್ಸುಗಳನ್ನು, ಮನೆಗಳನ್ನು ಕಟ್ಟಬೇಕು ಅಂತ. ಆಗ ಮಾತ್ರ ಸಾಧ್ಯ. ನೀನು ನಿನ್ನ ಆರೋಗ್ಯನೇ ಕಾಪಾಡ್ಕೊಳ್ತಿದ ಮೇಲೆ ಬೇರೆ ಹೇಗೆ ಕಾಪಾಡ್ತೀಯಾ? ನಿಮ್ಮ ತಂದೆ ತಾಯಿ ಕಾಪಾಡ್ತೀಯಾ? ಕುಟುಂಬ ಕಾಪಾಡೋಕ್ಕಾಗತ್ತಾ? ಮೊದಲು ನನ್ನ ಆರೋಗ್ಯ ಕಾಪಾಡ್ಕೋಬೇಕು. ನಾನು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿದ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ.
ಆಮೇಲೆ ಊರು ಚೆನ್ನಾಗಿರುತ್ತೆ. ನನ್ನ ನೋಡಿ ಊರು ಚೆನ್ನಾಗಿರುತ್ತೆ, ಪಂಚಾಯಿತಿ ಉಳ್ಕೊಳ್ಳುತ್ತೆ, ರಾಜ್ಯ ಉಳ್ಕೊಳ್ಳುತ್ತೆ. ಮೊದಲು ನಾನು ಕಾಪಾಡ್ತಾರೆ. ಮೊದಲು ಇರತಕ್ಕಂಥದ್ದು ಆರೋಗ್ಯವೇ ಭಾಗ್ಯ. ಗೊತ್ತಾಯ್ತಾ? ಹೆಂಗೆ ಕೆಲಸ, ಯಾವ ಕೆಲಸ ಕೊಟ್ಟರು ಮಾಡ್ತೀಯಾ? ಎಜುಕೇಶನ್ ತಕ್ಕ ಕೆಲಸ ಸಿಗಲ್ಲ ಇವತ್ತು. ನಾನು MA ಗ್ರಾಜುಯೇಟ್, ಏನು ಓದಿರೋದು ನೀವು? ಡಿಗ್ರಿ ತಕ್ಕ ಕೆಲಸ ಸಿಗಲ್ಲ. ಜೀವನ ಮಾಡೋ ಕೆಲಸ ಸಿಗಬೇಕು. ಖಂಡಿತ ಅದಿರ್ಬೇಕು ನಮ್ಗೆ. ನಮ್ಮ ಡಿಗ್ರಿಗಳು ನಮ್ಗೆ ಎಜುಕೇಶನ್ಗೆ ಹೋರಾಟ ಮಾಡ್ಲಿಕ್ಕೆ ಅಷ್ಟೇ, ಅಥವಾ ನಾವು ಕೆಲ್ಸಕ್ಕೆ ಹೋಗೋಕ್ಕಷ್ಟೇ. ಆದ್ರೆ ಜೀವನ ಮಾಡಕ್ಕೆ ನಾವು ಊಟ ಬರೋದ್ರಿಂದ ಹಿಡಿದು ಯಾವ ಕೆಲಸನಾದ್ರೂ ಕಸ ಹೊಡೆಯೋಕ್ಕೂ ನಾವು ರೆಡಿ ಇರ್ಬೇಕು. ಯಾಕೆ ನಮ್ಮನೇನಾದ್ರೂ ಕಸ ಹೊಡ್ಕೊಳ್ಳೋಣಪ್ಪ. ಹಾಗೆ ಇದು ನಮ್ಮ ಭುವನೇಶ್ವರಿ ತಾಯಿಯ ಕೆಲಸ. ಆ ಭುವನೇಶ್ವರಿ ತಾಯಿ ಇವತ್ತು ನಮ್ಗೆಲ್ಲರಿಗೂ ಕರ್ನಾಟಕದಲ್ಲಿ 7 ಕೋಟಿ ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ. ನಮಗೆ ಕೊಡಲ್ವಾ? 80 ಕೋಟಿಗೂ ಕೊಡ್ತಾಳೆ. ಇವತ್ತು ನಾವು ಒಂದು ಕರೆಂಟ್ ಕೊಡೋಕ್ಕಾಗಲ್ಲ. ಕರೆಂಟ್ ಕೊಟ್ಟರೆ ಲೈಟ್ ಬಿಲ್ ಕೇಳ್ತಾರೆ KEB ಅವರು. ಅದೇ ಪರಮಾತ್ಮ, ಸೂರ್ಯ ಪರಮಾತ್ಮ ಏನಾದರೂ ಯಾರನ್ನಾದ್ರೂ ಕೇಳ್ತಾ ಇದ್ದಾರಾ? ಅವನೇನಾದ್ರೂ ಕರೆಂಟ್ ಬಿಲ್ ಕೇಳಿದ್ರೆ, ಅಥವಾ ತಾಯಿ ನೀರಿಂದ ಏನಾದರೂ ನಮಗೆ ಫೀಸ್ ಕೇಳಿದ್ರೆ, ಇವತ್ತು ಗ್ರಾಮ ಪಂಚಾಯತಿಯಿಂದಲೋ ಅಥವಾ ನಗರಸಭೆಯಿಂದಲೋ ನೀರು ಕೊಟ್ಟರೆ ಏನು ಕಟ್ಬೇಕು ನಾವು? ಹೇಳು, ವಾಟರ್ ಟ್ಯಾಕ್ಸ್ ಕಟ್ತಾರೆ. ಹಂಗಾಗಿ ಇವತ್ತು ತಾಯಿ ಇವತ್ತು ನೀರು ಕೊಡಲಿಲ್ಲ ಅಂದ್ರೆ ಭೂಮಿ ತಾಯಿ ನಾವೆಲ್ಲ ಸತ್ತೋಗ್ತೀವಿ. ಅದನ್ನು ಯೋಚನೆ ಮಾಡಬೇಕು ನಾವು. ಗೊತ್ತಾಯ್ತಾ? ಎಲ್ಲ ವಿಷ ಮಿಶ್ರಿತ ಆಗ್ತಾ ಇದೆ. ನಾವು ತಿನ್ನೋ ಆಹಾರವ ಉತ್ತಮವಾದಂಥ ಆಹಾರವನ್ನು ಬೆಳೀತಕ್ಕಂಥ ರೈತರಿಗೆ ನಾವು ಅನ್ನದಾತ ಸುಖೀಭವ, ಅವರನ್ನು ನಾವು ಬೆಂಬಲಿಸಬೇಕು. ಅವ್ರ ರೈತರು ನಾವು ನೋಡೋದೇ ಇಲ್ಲ, ದುಡ್ಡು ಕೊಟ್ಟರು ಕೊಡ್ತಾನೆ. ನಾವೇನಾದರೂ ಅನ್ನದಾತ, ನಾನು ಬೆಳೀತಕ್ಕಂಥ ಅನ್ನವನ್ನು ನಾನು ಮಾರಲ್ಲ ಅಂತ ಏನಾದರೂ ಅವ್ರು ಸ್ಟ್ರೈಕ್ ಮಾಡಿದ್ದೆ ಆದರೆ ನಾವು ಇಡೀ ಎಲ್ಲ ಜನ ಸತ್ತೋಗ್ತೀವಿ. ಅವ್ನು ಪಾದ ಪೂಜೆ ಮಾಡಿ, ನಿಜವಾದ ದೇವರು ಅವನೇ, ಅವ್ರ ಪೂಜೆ ಮಾಡಿ ನಾವು ಅನ್ನ ಇಸ್ಕೊಳ್ಬೇಕಾಗುತ್ತೆ. ಏನೋ ಪಾಪ ಅವನ ಹಣಕಾಸಿನ ಬಂಧಕ್ಕೆ ಸಾಲ ಮಾಡ್ಕೊಂಡಿದ್ದಾನೆ ಅಂತ ಅವ್ನು ಮಾಡ್ತಾ ಇರೋದ್ರಿಂದ ನಾವು ಇವತ್ತು ಜಗತ್ತಿನಲ್ಲಿ ಎಲ್ಲ ಉಳ್ಕೊಂಡಿದ್ದೀವಿ. ಗೊತ್ತಾಯ್ತಾ? ನೀವು ಶ್ರದ್ಧೆಯಾಗಿ ಇರಬೇಕು. ನಾನು ಈಗಲೇ ಫೋನ್ ಮಾಡ್ತೀನಿ, ನಿಮ್ಗೆ ಕೆಲಸ ಕೊಡ್ತೀನಿ ಖಂಡಿತ. ನೋಡಿದ್ರ ಆಶುನ ನಿಮ್ಮ ಹಿಂದೆ ಇದ್ದಾರೆ ನೋಡಿ. ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತ್ಬಿಟ್ಟವ್ರೆ. ಅಯ್ಯೋ ಅಯ್ಯೋ ಅಡ್ಕೊಂತೀಯ? ಇಲ್ಲ ಇಲ್ವಾ? ಆಶಾ ಇಲ್ಲ, ಈಗಿನೆಲ್ಲ ನೀನು ಕಣ್ಮುಂದೆ ಕಣ್ಬಿಟ್ಟು ನೋಡು. ಎಲ್ಲಿದ್ದೆ ಎಲ್ಲಿದ್ದೆ? ಅವನ್ನ ಕರ್ಕೊಂಡು ಊರ್ನೆಲ್ಲ ಕೇಳ್ಕೊಂಡ್ ಬಂದೆ. ಒಂದು ಇದ್ರ ಪಂಚಾಯತಿ ಕಟ್ಟೊಳಗೆ ಇಲ್ಲಿ ಮಾಡ್ಕೊಂಡು ಎಲ್ಲ ಜನ ಎಲ್ಲ ಕೂತ್ಕೊಂಡಿದ್ರು. ನನ್ನ ಹೆಂಡತಿ ನಿಂಗೆ ನೋಡ್ಕೊತೀನಿ, ಕೂಸುತ್ತೆ ಎಲ್ಲ ಕೇಳಲ್ಲ. ಆಶಾ ಆಶಾ ಅಂತ ಬಡ್ಕೋತೀಯ. ಎಲ್ಲ ಕಡೆ ಎಲ್ಲ ತಿನ್ನೋಪ್ಪ ನೋಡು. ಅವ್ರು ಕಿಚನ್ ನೋಡ್ತಲ್ಲ, ಏನ್ ನೋಡ್ತವ್ರೆ? ನಿನ್ನ ಅಯ್ಯೋ ನಾನು ಹೋಗಿದ್ನ ಹಳ್ಳಿ ಕಟ್ಟೆ, ನಾನು ಹೋಗಿದ್ನ ಎಲ್ಲ ಕೂತ್ಕೊಂಡು ನೋಡ್ತಿದ್ರ. ಎಲ್ಲ ನಿನ್ ವಿಷಯ ನನ್ನ ವಿಷಯನೇ ಮಾತಾಡ್ತಿದ್ರು. ಏನಂತ? ಇಬ್ರು ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಹೋಗ್ರಿ. ಹೌದಾ? ಇನ್ನೇನಂತಾರೆ? ನಿನ್ ಮುಂದಿಗೆ ನಾನ್ ಸಿಕ್ಕಿದಲ್ಲಿ ಹೆಚ್ಚು. ಅಲ್ಲ, ನನಗೇನು ತೊಂದರೆ ಆಗದೆ. ಅಯ್ಯೋ ಒಂದ್ ಸುಂದರ ಆಗಿದೆ ನೀನು. ನೋಡು, ಯಾಕಂದ್ರೆ ಕೇಳು. ಕೇಳು ಒಂದ್ ಸುಂದರವಾಗಿದೆ ಅಂತ ನೀನ್ ಕಟ್ಟಲು ನಮ್ಮ ಅವ್ವ ನಿನ್ಗೆ. ನಿಮ್ಮವ್ವ ನಿಮ್ಮಪ್ಪ ದೇವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು, ಅವ್ರ ಕಾಲು ನಮಸ್ಕಾರ ಮಾಡ್ಕೊಂಡು ನಾನು ನಿನ್ ಕೊಡ್ತಿದ್ದಾಯ್ತು. ಅಯ್ಯೋ ಮುಚ್ಚು ಕಂಡಿದ್ದೀನಿ ನಿಂದ. ಯಾಕೆ ಅಂದ್ರೆ ಜಮೀನ್ದಾರ ಆಸ್ತಿ ಐತೆ, ಅಂತ ಎಲ್ಲ ಐತೆ. ಆದ್ರೆ ಓದು ಬರೋಣ ಕಡಿಮೆ ಆಶಾ. ಅದಕ್ಕೆ ಕಣಪ್ಪ ನಿನಗೆ ಎಬ್ಬೆಟ್ಟು ಅಂತ ಅನ್ನೋದು. ನಿನಗೆ ಓದಕ್ ಬರಕ್ಕಿಲ್ಲ, ಬರೆಯಕ್ ಬರಕ್ಕಿಲ್ಲ. ಕಮ್ಮಿ ಆಗೋದಮ್ಮಿ. ಏನ್ ಮಾಡ್ಕೊಳಕ್ಕಿಲ್ಲ? ಆಸ್ತಿ ಐತೆ, ಹಣ ಐತೆ, ಒಡವೆ ಐತೆ, ಎಲ್ಲ ಐತೆ. ಆದ್ರೆ ಓದ ಬರಲ್ಲ, ಎಬ್ಬೆಟ್ಟು. ಅದಕ್ಕೆ ನಿಮ್ಮ ಅವ್ವ ನಿಮ್ಮಪ್ಪ ಆಸ್ತಿ ಮುಡ್ಸ್ಕೊಳ್ಳಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಊರವ್ರ ಹತ್ರ ಎಲ್ಲ ಚೆನ್ನಾಗಿ ಮಾಡ್ಕೊತಾನೆ ನನ್ನ ಮಗಳಿಗೆ ಅಂತ. ಜಾಸ್ತಿ ಕಟ್ಕೊಂಡು ನನಗೇನು? ಎಲ್ಲಾರು ಹೋಗ್ಲಿ ಒಂದ್ ಅಕ್ಷರ ಸೈನ್ ಮಾಡು ಅಂದ್ರೆ ಬರಕ್ಕಿಲ್ಲ ನನಗೆ. ಅಲ್ಲ ಕಡಿಮೆ ಎಬ್ಬೆಟ್ಟು ತಮ್ಮ ನಾನು. ಅದಕ್ಕೇನೆ ಬೆಳಿಗ್ಗೆ ರಾತ್ರಿ ಒತ್ತು ತಲೆ ಇದ್ದೀನಿ. ಎಬ್ಬೆಟ್ಟು ಏನು ಮಾಡುದು? ಇವಾಗ ಆಧಾರ್ ಕಾರ್ಡ್ ಕೇಳು, ಎಬ್ಬೆಟ್ಟು ಕೊಡಿ ಅಂತಾರೆ. ರೇಷನ್ ಕಾರ್ಡ್ ಕೇಳು, ಎಬ್ಬೆಟ್ಟು ಇಕ್ಕಿ ಅಂತಾರೆ. ಇಲ್ಲ ವಕೀಲಿಲ್ಲ, ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸೇ ಇಲ್ಲ. ಏನು?